ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಪ್ರೆಸೆಂಟ್ ರೂಟೀನ್ ಇವಾಗ ಏನಾಗಿದೆ ಅಂದರೆ ಸೋಷಿಯಲ್ ಡ್ರಿಂಕಿಂಗ್ ಹ್ಯಾಸ್ ಬಿಕಮ್ ಕಾಮನ್. ಹಾ. ಆ್ಯಂಡ್ ನಾನು ಮಾತಾಡಿರೋ ಡಾಕ್ಟರ್ಸ್ ಎಲ್ಲ ಹೇಳಿರೋದು ಹಾ. ಸ್ಮೋಕಿಂಗ್ ಇಸ್ ದ ವರ್ಸ್ಟ್ ಥಿಂಗ್ ಯು ಕ್ಯಾನ್ ಡೂ. ಹಾ. ಈ ಡ್ರಿಂಕಿಂಗ್ ಸ್ಮೋಕಿಂಗ್ ಒಂಥರ ಸೋಷಿಯಲ್ ಡ್ರಿಂಕಿಂಗು, ಹಾ, social ನಾರ್ಮಲ್ smoking. ಎಕ್ಸಾಕ್ಟ್ಲಿ. ಹಾ. ಇದರಿಂದ ಎಕ್ಸಾಕ್ಟ್ಲಿ ಇದರಿಂದ ಡ್ರಿಂಕ್ ಮಾಡದೆ ಹೋದ್ರೆ ನನ್ನ ಪಾರ್ಟ್ನರ್ ಆಗಲ್ಲ ಅವನು. ಡ್ರಿಂಕ್ ಮಾಡದೆ ಹೋದ್ರೆ ನನ್ನ ದೂರ ಇಡ್ತಾರೆ. ಇದೆಲ್ಲ Exactly. ಕಾಮನ್ ಸೇಯಿಂಗ್ಸ್ ಅಲ್ಲ. Right. So what do you want to ask me? ವಾಟ್ ಎಫೆಕ್ಟ್ ಡಸ್ ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್ ಹ್ಯಾವ್ ಆನ್ ಯೋರ್ ಗಟ್ ಅಂಡ್ ಇಂಡೈರೆಕ್ಟ್ಲಿ ನಿಮಗೆ ಫಿಶರು ಫಿಸ್ತುಲ್ ಇದಕ್ಕೆ ಏನಾದರೂ ಇಂಪ್ಯಾಕ್ಟ್ ಮಾಡುತ್ತೆ? ಎಕ್ಸಾಕ್ಟ್ಲಿ ಏನಾಗುತ್ತೆ, ಸ್ಮೋಕ್ ಮಾಡಿದಾಗ ಡಿಹೈಡ್ರೇಷನ್ ಆಗುತ್ತೋ ಇಲ್ವೋ? ಹೌದು. ಎಸ್ ಆರ್ ನೋ? ಎಸ್. ಆಲ್ಕೋಹಾಲ್ ತಗೊಂಡು ಡಿಹೈಡ್ರೇಷನ್ ಆಗುತ್ತೋ ಇಲ್ವೋ? Yes. ಡಿಹೈಡ್ರೇಷನ್ ಆದಾಗ ವಾಟರ್ ಇಸ್ ಅಬ್ಸಾರ್ಬ್ಡ್ ಇನ್ ದ ಗಟ್ ಹ್ಮ್. ಅಂಡ್ ಯು ಸ್ಟೂಲ್ ಬಿಕಮ್ಸ್ ಹಾರ್ಡರ್. ನಾವೇನು ಹೇಳ್ತೀವಿ ಗೊತ್ತಾ? ಸಂಡೇ ಈವ್ನಿಂಗ್ ಬಾಟಮ್ಸ್ ಅಪ್, ಮಂಡೇ ಮಾರ್ನಿಂಗ್ ಬಾಟಮ್ಸ್ ಡೌನ್. ಸಂಡೇ ಬ್ಲಡಿ ಸಂಡೇ ಪಾರ್ಟಿ ಮಾಡಿರ್ತಾರೆ, ಕೊನೆ ಪೆಕ್ಕೊಂದು ಬಾಟಮ್ಸ್ ಅಪ್ ಎತ್ತಿರ್ತಾರೆ. ಮಂಡೇ ಮಾರ್ನಿಂಗ್ ನಮ್ಮ ಕ್ಲಿನಿಕಲ್ ಲೈನಲ್ಲಿ ಇರ್ತಾರೆ ಎಲ್ಲ ಬಾಟಮ್ಸ್ ಡೌನ್. ಯಾಕಪ್ಪ ಅಂದರೆ ಸರ್ ನೆನ್ನೆ ಸರಿಯಾಗಿ ತಿಂದ್ಬಿಟ್ಟೆ ಸರ್, ಏನೇನೋ ಚಿಕನ್ನು ಮಟನ್ನು ಸ್ಟಾರ್ಟರ್ಸ್ ಗೀಟರ್ಸ್ ಎಲ್ಲ ತಿಂದೆ. ಆಮೇಲೆ ಲಾಸ್ಟ್ಗೆ ಕುಡಿದ್ಬಿಟ್ಟಿದೆ ಜಾಸ್ತಿ, ಏನು ತಿನ್ನೋ ಗೊತ್ತಾಗಿಲ್ಲ ಸರ್. ಬೆಳಗ್ಗೆ ನೋಡ್ತೀನಿ ಸಿಕ್ಕಾಪಟ್ಟೆ ಹಾಟ್ ಸ್ಟೂಲು ಸರ್ ಅಂತ ಬ್ಲೀಡಿಂಗ್ ಆಗಿ ಒನ್ ಪೇಷಂಟ್ ಕುಡಿದು 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 ನಾನ್ ವೆಜ್ ತಿಂದು ಹಾಸ್ಪಿಟ್ಲಿಂದ ಬರಬೇಕಾದ್ರೆ ಡ್ರಾಪ್ಸ್ ಬೀಳ್ತಾ ಇತ್ತು ಪಾರ್ಟಿ ಮಾಡಿ ಸಂಡೇ ನೈಟ್. ಮಂಡೇ ಅರ್ಲಿ ಮಾರ್ನಿಂಗ್ ಇವನ್ ಬಿಫೋರ್ ಎನಿಬಡಿ ಕೇಮ್ ಟು ಹಾಸ್ಪಿಟಲ್ 6:30ಗೆ ಬಂದಿದ್ದೆ ನಾನು. ಐ ವೆಂಟ್ ಎಟ್ 7 o'clock. ಎಲ್ಲ ಕಡೆ ಬ್ಲಡ್ ಸ್ಟೇನ್ಸ್. ಏನಪ್ಪ ಅಂದರೆ ಸರ್ ಯಾರೋ ತುಂಬ ಬ್ಲೀಡ್ ಆಗ್ತಾಯಿದೆ ಸರ್, ಅಡ್ಮಿಟ್ ಮಾಡಿದ್ದೀವಿ ಅಂತ. ರೆಡ್ ಲೆವೆಲ್ ಹೋಗಿ ನೋಡಿದ್ರೆ ಕೈ ಹಿಡ್ತೀನಿ, ಫುಲ್ಲು ಫಿಜರ್ಸು. ಏನು ಮಾಡಿದೆಪ್ಪ ಅಂದರೆ ಸರ್ ಇಷ್ಟು ದಪ್ಪ ಹೋಯ್ತು ಸರ್. ಏನಂತ ಗೊತ್ತವನು, ಸರ್ ಆನೆ ಲದ್ದಿ ನೋಡಿದ್ದೀರಾ ಸರ್, ಆ ಥರ ಹೋಯ್ತು ಸರ್ ಅಂತ. ಏಜ್ ಸರ್ ಇವ್ರಿಗೆ? ಹೌ ಓಲ್ಡ್ ಇಸ್ 27 years young fellow. ಸರ್ IT professional working in IBM. ಸರ್ ಇದ್ರ ತುಂಬಾ ಕಾಮಿಡಿ ಕಥೆಗಳು ಇರುತ್ತಲ್ಲ ಸರ್? ಕಾಮಿಡಿ ಕಥೆಗಳ ಕಾಮಿಡಿ ಕಥೆಗಳು ಇರುತ್ತೆ, ಟ್ರಾಜಿಕ್ ಕಣ್ಣಲ್ಲಿ ನೀರಕ್ಕ ಕಥೆನೂ ಇರುತ್ತೆ. ನಮಗೆ ಕಾಮಿಡಿ ಅನ್ಸುತ್ತೆ, ಬಟ್ ಫಾರ್ ನಿಮ್ಗೆ comedy ಅನ್ಸುತ್ತೆ. ಕಣ್ಣಲ್ಲಿ ನೀರು ಹಾಕ್ತೇವೆ ಆ್ಯಕ್ಚುಲಿ ನೆನೆಸ್ಕೊಂಡ್ರೆ. ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ತುಂಬ ಬಡವರು ನಂಜನಗೂಡಿಂದ ಮದುವೆ ಆಗಿದೆ, ಗಂಡನಿಗೆ ಫಿಸ್ಚುಲ್ ಆಗಿದೆ. ಫಿಸ್ಚುಲ್ ಆಗಿದ್ರೆ ಪಸ್ ಎಲ್ಲ ಬರ್ತಾ ಇರುತ್ತೆ. ದಿ ಕಾಂಟ್ ಹ್ಯಾವ್ ದೇರ್ ಪ್ರೈವೇಟ್ ಲೈಫ್. ಎಲ್ಲೋ ಆಪ್ರೇಟ್ ಮಾಡಿದ್ದಾರೆ ಮೈಸೂರಲ್ಲಿ, ಮತ್ತೆ ಬಂದಿದೆ ಫಿಸ್ಚುಲ. ಮತ್ತೆ ಆಪ್ರೇಟ್ ಮಾಡಿದ್ದಾರೆ, ಮತ್ತೆ ಬಂದಿದೆ ಫಿಸ್ಚುಲ. 3 times ಆಪ್ರೇಟ್ ಮಾಡಿ ಫಿಸ್ಚುಲ ಮತ್ತೆ ಬಂದಿದೆ. ಹೆಂಡತಿ ಆದವಳು ಗಂಡನಿಗೆ ಏನೋ ದೊಡ್ಡ ಕಾಯಿಲೆ ಬಂದಿದೆ ಅಂತೇಳಿ, ಹಳ್ಳಿ ಜನ ಪಾಪ, ಕಾಯಿಲೆ ಬಂದಿದೆ ಅಂಥೇಳಿ ಶಿ ಇಸ್ ಕಮಿಟೆಡ್ ಸೂಸೈಡ್. ಹ್ಯಾಂಗ್ಡ್ ಹರ್ಸೆಲ್ಫ್. ಇಟ್ಸ್ ಎ ಟ್ರೂ ಸ್ಟೋರಿ. ಸೂಸೈಡ್ ಮಾಡಿದ್ಮೇಲೆ ಹೆಂಡತಿ ಮನೆಯವರು ಹೆಣ್ಣು ಮನೆಯವರು ತಾಯಿ ಮತ್ತು ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ, ಮರ್ಡರ್ ಮಾಡಿದ್ದಾರೆ ಏನೋ ಮಾಡಿದ್ದಾರೆ ಅಂತ. FIR ಆಗುತ್ತೆ. 9 ತಿಂಗಳು ದೇ ವಿಲ್ ಬಿ ಇನ್ ಜೈಲ್. ಲಾಸ್ಟ್ ಮಂತ್ ದೇ ಕೇಮ್ ಟು ಮೀ, ದೇ ಟೋಲ್ಡ್ ದ ಸ್ಟೋರಿ ಟು, ಹಿಂಗೆ ಆಗೋಯ್ತು ಸರ್, ಜೈಲಲ್ಲಿ ಇದ್ವಿ ನಾವು ಅಂತ. ಕೇಸ್ ಕ್ಲೋಸ್ ಆದ. ಇಲ್ಲೂ ಸರ್ ಇನ್ನೂ ಕೇಸ್ ನಡೀತಾ ಇದೆ, ಕೋರ್ಟ್ಗೆ ಹೋಗ್ಬೇಕು, ಹಿಂಗೆ ಸುರ್ಸ್ಕೊಂಡು ಹೆಂಗೆ ಕೋರ್ಟ್ಗೆ ಹೋಗೋದು ಅಂತ ನಿಮ್ಮ ಹತ್ರ ಬಂದ್ವಿ ಸರ್. ಯಾರೋ ಹೇಳಿದ್ರು ಸರ್ ಇಲ್ಲಿ ಹೋಗಿ ಚೆನ್ನಾಗಿ ಮಾಡ್ತಾರೆ ಅಂತ. ದೇ ವರ್ ವೆರಿ ವೆರಿ ಪುವರ್. ಐ ಆಪರೇಟೆಡ್ ಫ್ರೀ ಆಫ್ ಕಾಸ್ಟ್ and sent them. ಅರ್ಥ ಆಯ್ತಲ್ವಾ? ಸೊ ಲೈಕ್ ದಿಸ್ ಐ ಹ್ಯಾವ್ ಥೌಸಂಡ್ಸ್ ಆಫ್ ಸ್ಟೋರೀಸ್, ಎಮೋಷನಲ್ ಸ್ಟೋರೀಸ್ ವೇರ್ ಯು ವಿಲ್ ಬಿ ಇನ್ ಟಿಯರ್ಸ್ ಇಫ್ ಯು ಸಿ ದಟ್. ಯಂಗ್ಸ್ಟರ್ಸ್ 25 years, 30 years, 40 years, ಇಬ್ಬರು ಮಕ್ಕಳು ಬಂದಿರ್ತಾರೆ, ಮುದ್ದಾದ ಮಕ್ಕಳು ಬಂದಿರ್ತಾರೆ. ವಿಲ್ ಬಿ ಇನ್ IT ಪ್ರೊಫೆಷನಲ್, ವೆರಿ ಬಿಗ್ ಪೊಸಿಷನ್, ಅರ್ನಿಂಗ್. ಸಡನ್ಲಿ ವಿಡಿಯೋ ಕಾಲೋನೋಸ್ಕೋಪಿ, ವಿಡಿಯೋ ಕಾಲ್ ಆನ್ ಕ್ಯಾನ್ಸರ್. ದೇ ವಿಲ್ ಕ್ರೈ ದೇರ್ ಇಟ್ ಸೆಲ್ಫ್. ಅರ್ಥ ಆಯ್ತಲ್ವಾ? ಸೊ ಈ ಕಾಮಿಡಿ ಸ್ಟೋರೀಸ್ಗೆ ಎಸ್, ಪೈಲ್ಸ್ ಅಂದರೆ ಕಾಮಿಡಿ ಮಾಡ್ತಾರೆ, ದಟ್ಸ್ ಆಲ್ ದೇರ್. ಬಟ್ ಆ ಪೈಲ್ಸು, ಫಿಷರು, ಫಿಸ್ಚುಲಾ, ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸ್ ಇವೆಲ್ಲ ಬಂದಾಗ ನಿಜವಾಗ್ಲೂ ಇಟ್ ಈಸ್ ವೆರಿ ಇಮೋಷ್ನಲ್. ಮಕ್ಕಳಿಗೆ ಐ ಟೆಲ್ ಯು ಸಮಥಿಂಗ್, ನಮ್ಮ ಈಟಿಂಗ್ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಆಯಿತು, ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಯಿತು. ಇದಾದಾಗ ಏನಾಗುತ್ತೆ, ಡಿಸೀಸ್ ಪ್ಯಾಟ್ರನ್ಸು ಚೇಂಜ್ ಆಗುತ್ತೆ. ಎಸ್ ಆರ್ ನೋ? ಎಸ್. ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸು ಅಂತ ನಾವು ಓದಬೇಕಾದ್ರೆ, MS ಮಾಡಬೇಕಾದ್ರೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ನಾನಂತೂ ಒಂದು ಕೇಸು ನೋಡಿಲ್ಲ. ಬಹುಶಃ ಬೇರೆ ಹುಡುಗರು ಗೋಲ್ಡ್ ಮೆಡಲಿಸ್ಟ್ಗಳೆಲ್ಲ ನೋಡೋರೇನೋ ಗೊತ್ತಿಲ್ಲ. ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಲೀಡರ್ಶಿಪ್ಪು ಅದೆಲ್ಲ ಬಂಕೆಲ್ಲ ಮಾಡಿದ್ದೀವಿ, ನಾವಂತೂ ನೋಡಿಲ್ಲ. ಅವತ್ತು ಸ್ಟಡಿ ಮಾಡಿದಾಗ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಹೈದರಾಬಾದ್, ಇಟ್ ವಾಸ್ ಓನ್ಲಿ 0.5% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್. ಇವತ್ತು 5% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಇಸ್ ಗಾಟ್
ulcerative colitis and Crohn's disease. It is worse than cancer. Hmm. It's a lifelong disease. ಸರ್ ಪ್ಲೀಸ್ ಎಕ್ಸ್ಪ್ಲೇನ್ ಅಬೌಟ್ ದಿಸ್ ಯಾವ ಥರ ಇರುತ್ತೆ ಸಿಂಪ್ಟಮ್ಸ್ ಏನು Yes, Yes. yes, very important, ಸರ್ ಒಂದು ನಿಮಿಷ, ನಾನು especially for children. ಯಾವತ್ತೂ ಈ ತರ ಕೂತಿಲ್ಲ ಸರ್, ಫಸ್ಟ್ ಟೈಮ್ ಇಂಟ್ರೆಸ್ಟಿಂಗ್ ಆಗಿ Yeah. ಹೇಳಿ ಸರ್. It is very important for children and parents who are ಈಗ ಜೆನ್ಸೀಸ್ ಜೆನ್ಸೀಸ್ಗೆಲ್ಲ ಮಕ್ಕಳಾಗ್ತಾರೆ ಈಗ. ನೀವೇನ ಜೆನ್ಸಿ ಇಲ್ಲ ಅಂದ್ರೆ ಇಲ್ಲ ನಾವು ಸರ್, millennials, ಮಿಲಿಯನಿಯಲ್ ಮಿಲಿಯನ್ಸ್ಗೆಲ್ಲ Millennials. ಮಕ್ಕಳಾಗ್ತಾ ಇದಾರೆ ಈಗ. ಗಾಡ್ಸ್ ಗ್ರೇಸ್. I'll tell you, Akshay and Abhishek, one doctor, Hmm. proper hospital owner, his son, 9 years, once again, side devotee, Swami's devotee. See how Lord connects ಅಂತ. ಅವನಿಗೆ ಆಪ್ಸಸ್ ಆಗಿದೆ, ಕುರ ಆಗಿದೆ. ಹ್ಮ್. ಇನ್ನೊಂದು ಸರ್ತಿನ ಫೋನ್ ಮಾಡಿದ್ರು, ಹ್ಮ್. ಫೋನಲ್ಲಿ ಇದು ನನ್ನ ಮಗನಿಗೆ ಆಪ್ಸಸ್ ಆಗ್ಬಿಟ್ಟಿದೆ ಅಂತ. ಅವರೇ ಅದೇನಪ್ಪ 2 ನಿಮಿಷದ ಕೆಲಸ, ಹಿಂಗೆ ಕೈ ಹಾಕಿ ತೆಗೆದ್ಬಿಡ್ತೀನಿ, ತಲೆ ಕೆಡ್ಸ್ಕೊಬೇಡ ಅಂತ. He went to another doctor, surgeon, my classmate. ಹಂಗೆಲ್ಲ ಮಾಡಬೇಡ ನೀನು, ಬೆಸ್ಟ್ ಡಾಕ್ಟರ್ ಪರಮೇಶ್ವರ್ ಹೋಗೋದು ಬಂದಾಗ ತಂದೆ ತಾಯಿ ಡಾಕ್ಟರ್ಸ್, ಮಗ ಬಂದರು 9 years ಯಂಗ್ ಕಿಡ್, ಆಪ್ಸಸ್ ಇತ್ತು. ನಾನು ಯಾರೇ ಮಕ್ಕಳು ಬಂದ್ರು ಐ ಆಮ್ ವೆರಿ ಸಸ್ಪಿಷಿಯಸ್. ನಾನು ಹೇಳಿದ್ನಲ್ಲ ವಿಂಡೋ ಟು ದಿ ಏನಲ್ ಜೆ ಸಿಸ್ಟಮ್ ಅಂತ. ಆಪ್ಸಸ್ ಮಾಡೋಕ್ಕೆ ಮೊದಲು ಒಂದು ಕೊಲೊನೋಸ್ಕೋಪಿ ಮಾಡಿದೆ. ಆ ಹುಡುಗನಿಗೆ ಫುಲ್ ಬ್ಲೋನ್ ಕ್ರಾನ್ಸ್ ಡಿಸೀಸ್ ಇತ್ತು. ಕ್ರಾನ್ಸ್ ಡಿಸೀಸ್ ಏನು ಅಂತ ಹೇಳಿದ್ರೆ ಬಾಯಿಂದ ಹಿಡಿದು ಏನೆಸ್ವರೆಗೂ ಎಫೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಇಂಟೆಸ್ಟೈನಲ್ ಅಂತ ಕರಿತೀವಿ, ಅಂದರೆ ಗಟ್ಟಿಂದ ಹೊರಗಡೆನೂ ಸಿಮ್ಟಮ್ಸ್ ಇರುತ್ತೆ. ಜಾಯಿಂಟ್ ಪೇನ್ಸ್ ಬರುತ್ತೆ, ಕಣ್ಣು ತೊಂದರೆ ಆಗುತ್ತೆ, ಬಾಯಲ್ಲಿ ಅಲ್ಸರ್ ಇರುತ್ತೆ, ಬೇರೆ 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 ಸಿಮ್ಟಮ್ಸ್ ಎಲ್ಲ ಬರುತ್ತೆ. ಈ ಕಾಯಿಲೆ ಇದೆಯಲ್ಲ, ಇಂಡಿಯಾದಲ್ಲಿ 100% ಕಾಯಿಲೆ ಜನಕ್ಕೆ ಬರ್ತಾ ಇದ್ರೆ 79 are seen in children from 5 to 15 years age group. ಎನಿ ಪರ್ಟಿಕ್ಯುಲರ್ ರೀಸನ್ ಸರ್? ಫುಡ್ ಹ್ಯಾಬಿಟ್ಸ್. ಅಲ್ಲ, Food- ಫುಡ್ ಹ್ಯಾಬಿಟ್ಸ್ I'm coming. When it is called gone. ಮುಗಿತಲ್ಲ. I mean, food habits, we tell, okay, let me talk about food habits. You know very well. I mean, a brand just ಹೇಳೋದು ಬೇಡ, ಚಿಪ್ಸು ಪ್ಯಾಕೆಡಲ್ಲಿ ಏನೋ ಇರುತ್ತೆ, ಎಲ್ಲ ಮಕ್ಕಳು ತಿಂತಾ ಇರ್ತಾರೆ. ಕರೆಕ್ಟ್. ಆಮೇಲೆ ಏರೇಟೆಡ್ ಡ್ರಿಂಕ್ಸು 0 ಶುಗರ್ ಅಂತೆ ಸ್ಟಾರ್ಟ್ ಮಾಡಿರ್ತಾರೆ. ಆಮೇಲೆ ಅದೆಲ್ಲಿ ಮೊಬೈಲ್ ಹಿಂಗೆ ಇಟ್ಕೊಂಡು ಇಲ್ಲಿರುತ್ತೆ, ಅದು ಇಲ್ಲಿ ಇಟ್ಕೊಂಡು ತಿಂತಾರೋ ಅಥವಾ ಇಲ್ಲಿಗೆ ಇಡ್ತಾರೋ ಗೊತ್ತಾಗಲ್ಲ. ಸರ್, ಈಗ ಮಕ್ಕಳು ಫೋನ್ ಇಲ್ಲ ಅಂದ್ರೆ ಹಾ. ಊಟನೇ ಮಾಡಲ್ಲ ಸರ್. ಯಾರು ತಪ್ಪದು? ಪೇರೆಂಟ್ಸ್ ದೇ. ಹೆಂಗಂದ್ರೆ ಇನಿಸಿಯೇಷನ್ ಇದೆಯಲ್ಲ, ಹ್ಮ್. ಫಸ್ಟ್ ತಿನ್ಸ್ಬೇಕು ಮಕ್ಕಳಿಗೆ. ಮೊದಲೆಲ್ಲ ನಮಗೇನು ಫೋನ್ ತಿನ್ಸ್ ಮಾಡ್ತೀರಾ? ಇಲ್ಲ. ಅದೆಲ್ಲ ಒಂದು ಚಟ್ಪಟದ ಗೊಂಬೆ ಇತ್ತು, ಹ್ಮ್. ಪಟ 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 ಅಂತ ಆಡಿಸ್ತಿದ್ರು. ಆ ಶಬ್ದಕ್ಕೆ ತಿನ್ಬಿಡ್ತಾ ಇದೀವಿ ನಾವು. ಹೌದು. ಕರೆಕ್ಟ್. ಇವಾಗ ಚಟ್ಪಟದ ಗೊಂಬೆ ಇಲ್ಲ, ಫ್ಲೈಓವರ್ ಆಗ್ಬಿಟ್ಟಿದೆ, ಗೊಂಬೆಗಳೇ ಇಲ್ಲ ಅಲ್ಲಿ ಮೈಸೂರು ರೋಡಲ್ಲಿ. ಕರೆಕ್ಟ್. ಕರೆಕ್ಟಾ? Correct. ಗೊಂಬೆಗಳೇ ಕಾಣಲ್ಲ ಈಗ. ಚನ್ನಪಟ್ಟಣದ ಗೊಂಬೆಗಳು ಇಲ್ಲ ಈಗ, ಬೈಪಾಸ್. ನಾನು ಫಸ್ಟ್ ಫ್ಲೈಓವರ್ ಆಗೋಯ್ತು. ಗೊಂಬೆ ಏನು ಫ್ಲೇವರ್ ಏನು ಏನ್ ಕನೆಕ್ಷನ್ ಅಂತ. ಗೊಂಬೆ ಇಲ್ಲ, Correct, sir. ಗೊಂಬೆಗಳೆಲ್ಲ ಫ್ಲೈಓವರ್ ಆಗೋಯ್ತು. Correct. ಅವರೆಲ್ಲ ಹೋದ್ರು ಪಾಪ ಆರ್ಟಿಸನ್ಸ್ ಎಲ್ಲ. ಹೌದು ಮಕ್ಳಿದಾಗ ಟಕ 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 ಅಂತ ಶಬ್ದ ಮಾಡಿ ತಿನ್ಸಾದ್ರು. ಹೌದು. ಇವಾಗ ಮದರೇ ಟಕ್ ಅಂತ ಮೊಬೈಲ್ ಫೋನ್ ಆನ್ ಮಾಡೋದು, ಯಾವುದೋ ಒಂದು ತೋರಿಸೋದು. ಒಂದ್ಸರಿ ಮಗು ನೋಡಿದೆ ನೆಕ್ಸ್ಟ್ ಟೈಮ್ ಏನು ಅದೇ ಬೇಕು ಅನ್ಸುತ್ತಲ್ವಾ. ಐ ಹ್ಯಾವ್ ಎ ಫ್ರೆಂಡ್, ಬಹುಶಃ ನೋಡಿದಾಗ ಅವನೇನು ಗೊತ್ತಾಗ್ಬಿಡ್ತು ಅವನಿಗೆ. ಮೇಲ ಸರ್. ಮೇಲೆ ನನ್ನ ಜೊತೆ ಊಟ ಮಾಡ್ತಾ ಇರ್ತಾನೆ, ಹ. ಹಿಂಗೆ ಫೋನು, ಫುಲ್ ಫೋನ್, ಓಕೆ. ಅಂಡ್ ಈಸ್ ಇನ್ ಎ ವೆರಿ ಟಾಪ್ ಪೊಸಿಷನ್ ಇನ್ ದಿಸ್ ಸ್ಟೇಟ್. ಸರ್ ಅರ್ಥ ಸಿನ್ಸ್ ಆಯ್ತಲ್ವಾ? ಗೊತ್ತಾಯ್ತು. ಸೊ ನಾನು ಏನು ಅಲ್ಸರೇಟಿವ್ ಕ್ರಾನ್ಸ್ ಡಿಸೀಸ್, ಆ Correct, ಕ್ರಾನ್ಸ್ correct, ಡಿಸೀಸ್ correct. ಇದೆಯಲ್ಲ, ಹಾ. ಯಾಕೆ ಮಕ್ಳಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಈಟಿಂಗ್ ಹ್ಯಾಬಿಟ್ಸ್, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. You know something? We are living in a contaminated planet. ಕರೆಕ್ಟ್. You know something? All vegetables, fruits are all contaminated. ಎಸ್. You know something? IIC did a study that all vegetables around Bangalore city are got metallic poisons. So we are living in a contaminated planet. Just not packed and processed, contaminated. So environmental factors, dietary factors, genetic factors ಇದೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದೆ ಡಿಸೀಸ್ಗೆ. ಮಕ್ಕಳಿಗೆ ಯಾಕೆ ಅಂತ ಹೇಳಿದ್ರೆ ಒನ್ ಆಫ್ ದ ರೀಸನ್ಸ್ ಇಸ್ ಈಟಿಂಗ್ ಹ್ಯಾಬಿಟ್ಸ್, ಮೇನ್ ಈಟಿಂಗ್ ಹ್ಯಾಬಿಟ್ಸು. US ಅಲ್ಲಿ ಹೇಗಿತ್ತು, ಜಿಯೋ ಕಲ್ಚರಲ್ ಶಿಫ್ಟ್ ಅಂತ ಹೇಳ್ತೀವಿ. ಸೊ ಇಂಡಿಯಾಗೆ ಶಿಫ್ಟ್ ಆಗಿದೆ ಅದು. ಇಮ್ಯಾಜಿನ್ 100 ಜನದಲ್ಲಿ 79 ಜನಕ್ಕೆ ಮಕ್ಳಿಗೆ ಬರ್ತಾ ಇದೆ ಅಂದರೆ, ಆ ಚಿಕ್ಕ ಮಗು 9 years
ಈಸ್ ನೇಮ್ ಆಲ್ಸೋ ಸ್ಟಾರ್ಟ್ಸ್ ವಿತ್ ಸಾಯ್ ಆ್ಯಂಡ್ ಹಿ ಹ್ಯಾಸ್ ಗಾಟ್ ಕ್ರಾನ್ಸ್ ಡಿಸೀಸ್. ಸೊ ನಾನು ನನ್ನ ಪ್ರಾಕ್ಟೀಸಲ್ಲಿ ಮಕ್ಕಳಿಗೆ ತುಂಬ ಅಲ್ಸರೇಟಿವ್ ಕ್ವಾಲಿಟೀಸು, ಕ್ರಾನ್ಸ್ ಡಿಸೀಸ್ ಬರೋದು ಆಲ್ಮೋಸ್ಟ್ ಎವ್ರಿ ಡೇ 2 to 3 ಚಿಲ್ಡ್ರನ್ ಬರ್ತಾ ಇದೆ. ಇಟ್ಸ್ ಎ ಸ್ಟ್ರಾಂಗ್ ಮೆಸೇಜ್ ಟು ಆಲ್ ಪೇರೆಂಟ್ಸ್ ದಟ್ ಪ್ಲೀಸ್ ಮಕ್ಕಳನ್ನ ರಿಸ್ಟ್ರೈನ್ ಮಾಡಿ ನೀವು ಈ ಫುಡ್ ಹ್ಯಾಬಿಟ್ಸಿಂದ ಅಂತ. ಹುಟ್ಟಿದಾಗಿಂದ ಐ ಹ್ಯಾವ್ ಸೀನ್ ಸಮ್ CEOs, ಸರ್ ವಿ ಡೋಂಟ್ ಗಿವ್ ಸಾಲ್ಟ್ ಟು ಅವರ್ ಚೈಲ್ಡ್, ವಿ ಡೋಂಟ್ ಗಿವ್ ಶುಗರ್ ಟು ಅವರ್ ಚೈಲ್ಡ್ ಅಂತ. ಎನಿಥಿಂಗ್ ವಿಚ್ ಇಸ್ ಇನ್ ವೈಟ್ ಇಸ್ ಡೇಂಜರಸ್ ಅಂತ ಹೇಳ್ತಾರಲ್ಲ, ಸಾಲ್ಟು, ಶುಗರ್, ಇನ್ನು 2-3 ಹೇಳ್ತಾರಲ್ಲ, ರೈಸ್, ಅದೆಲ್ಲ. ಸೊ ಮೆನಿ ಎಜುಕೇಟೆಡ್ ಪೇರೆಂಟ್ಸ್ ದೀಸ್ ಡೇಸ್ ಆರ್ ವೆರಿ ಕಾನ್ಷಿಯಸ್ ಅಬೌಟ್, ಬಿಕಾಸ್ ಈ ಫುಡ್ ಹ್ಯಾಬಿಟ್ಸ್ ಇದೆಯಲ್ಲ, ಪ್ಯಾಲೆಟ್ ಹೆಂಗೆ ಶುರು ಆಗುತ್ತೆ ಹೇಳಿ? ತಿಂದ್ಮೇಲೆ ಗೊತ್ತಾಗುತ್ತೆ. ಈ ಮಗು ಹೆಂಗೆ ಶುರು ಆಗುತ್ತೆ? ಫಸ್ಟ್ ಪೇರೆಂಟ್ಸೇ ತಿನ್ನಿಸ್ತಾರೆ. ಪೇರೆಂಟ್ಸೇ ತಿನ್ನಿಸ್ತಾರೆ, ಮನೆ ಊಟ ತಿನ್ನಿಸ್ತಾರೆ. ಆ ಮನೆ ಊಟ ತಿನ್ಸೋ ಬದಲು ಬೇರೆ ತಿನ್ನಿಸಿದಾಗ ದ ಪ್ಯಾಲೆಟ್ ಇದೆಯಲ್ಲ, ಇಟ್ ವಿಲ್ ಅಕ್ಸೆಪ್ಟ್ ದಟ್. ಹಂಗೆ ಮಕ್ಕಳು ಫಸ್ಟಿಂದನೇ ದೇ ಶುಡ್ ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್ಸ್ ಪ್ಯಾಲೆಟ್ ಆ್ಯಂಡ್ ದೇ ಶುಡ್ ಎನ್ಶ್ಯೂರ್ ನಾವೇನು ತಿನ್ನಿಸ್ತಾ ಇದೀವಿ ಮಕ್ಕಳಿಗೆ, ಏನು ತಿನ್ನಿಸ್ಬಾರ್ದು ಅಂತ. ಮಕ್ಕಳ ಹತ್ರ ಪೇರೆಂಟ್ಸು ಯೋಚನೆ ಮಾಡಿ ತಿನ್ನಿಸ್ಬೇಕು, ಮಕ್ಕಳ ಹತ್ರ ಪೇರೆಂಟ್ಸು ಯೋಚನೆ ಮಾಡಿ ಮಾತಾಡಬೇಕು.